ನಮಸ್ಕಾರ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಯಮಕಂಟಕ ಫೈನಾನ್ಸ್ ನಿಜಕ್ಕೂ ರಾಜ್ಯದ ಜನತೆಗೆ ಈ ಮೈಕ್ರೋ ಫೈನಾನ್ಸ್ನವರು ಯಮಕಂಟಕದ ರೀತಿಯಲ್ಲಿ ಕಾಡಿಸ್ತಾ ಇದ್ದಾರೆ. ವಾರ್ನ್ ಮಾಡಿದ್ರು ಕೂಡ ನಿಲ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಕಾಟ. ಮತ್ತೊಂದು ತುರ್ತು ಸಭೆಯಲ್ಲಿ ಪೊಲೀಸ್ನವರಿಗೆ ಸಿಎಂ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ವಾರ್ನ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ರಕ್ತ ಹೀರೋ ರೀತಿಯಲ್ಲಿ ನೀವು ವರ್ತನೆ ಮಾಡಬಾರ್ದು ಅಂತ ಮೈಕ್ರೋ ಫೈನಾನ್ಸ್ನವರಿಗೆ ಸರ್ಕಾರ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಾಲ ಶೂಲಕ್ಕೆ ಬ್ರೇಕ್ ಹಾಕುವಂತೆ ಹಿರಿಯ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಡಿಜಿ ಐಜಿಪಿ ಅಲೋಕ್ ಮೋಹನ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಕಟ್ಟುನಿಟ್ಟಾಗಿ ನಿಯಮಾವಳಿ ಜಾರಿಗೆ ತನ್ನಿ ಅಂತ ಈಗಾಗಲೇ ಪೊಲೀಸ್ನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ನವರಿಗೆ ಹಲವು ಸೂಚನೆಗಳನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೀಡಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ನವರು ಮಾತ್ರ ತಮ್ಮ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ಸಿಎಂ ತವರಲ್ಲೇ ಇಬ್ಬರು ಸೇರಿದಂತೆ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ಒಬ್ಬರು ಮಹಿಳೆ ಸಾವನ್ನಪ್ಪಿದ್ರು. ಇನ್ನು ಸಿಎಂ ತವರು ಜಿಲ್ಲೆ ಅಂದರೆ ಈ ಮೈಸೂರು ಭಾಗದಲ್ಲೂ ಕೂಡ ಸಾಕಷ್ಟು ಹಾವಳಿ ಜಾಸ್ತಿ ಆಗ್ತಾ ಇದೆ. ಬರೀ ಮೈಸೂರು ಭಾಗ ಅಷ್ಟೇ ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ನವರು ಕುತ್ತಿಗೆ ಮೇಲೆ ಬಂದು ಕೂತ್ಕೊಂಡಿದ್ದಾರೆ. ಸಾಲ ಕೊಡುವಾಗ ಇದ್ದಷ್ಟು ಸಂಯಮ, ತಾಳ್ಮೆ, ಸಾಲ ಮರು ವಸೂಲಾತಿ ಮಾಡ್ತಾರಲ್ಲ ಆಗ ಇರಲ್ಲ. ಅವರ ವರ್ತನೆನೇ ಬೇರೆ ಇರ್ತದೆ, ಅವರ ಮಾತಿನ ನಡವಳಿಕೆ ಬೇರೆ ಇರ್ತದೆ. ಮನೆ ಒಳಗಡೆ ನುಗ್ತಾರೆ, ಮನೆ ಒಳಗಡೆ ಇದ್ದಂಥ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕ್ತಾರೆ. ಜೊತೆಗೆ ಮನೆಯಲ್ಲಿರುವಂತಹ ಮನೆ ಮಂದಿನೂ ಕೂಡ ಹೊರಗಡೆ ಹಾಕಿ ಬೀಗ ಹಾಕ್ತಾರೆ. ಮೊನ್ನೆ ಬೆಳಗಾವಿಯಲ್ಲಿ ಇದೇ ರೀತಿ ಆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ, ಯಾಕಂದರೆ ಒಂದು 5-10 ಸಾವಿರ ರೂಪಾಯಿ ತಗೊಂಡಿರ್ತಾರೆ. ಆದರೆ ಅವರಿಗೆ ಅಸಲು ಕಟ್ಟೋದಿರಲಿ, ಬಡ್ಡಿ ಕಟ್ಟೋದ್ರೊಳಗಡೆ ಜೀವಮಾನ ಪೂರ್ತಿ ಕಳೆದು ಬಿಟ್ಟಿರ್ತಾರೆ. ಯಾಕಂದರೆ ಬರೀ ಬಡ್ಡಿ ಹಾಕಲ್ಲ, ಜೊತೆಗೆ ಚಕ್ರ ಬಡ್ಡಿ ಕೂಡ ಹಾಕ್ತಾರೆ, ಮತ್ತು ಟ್ಯಾಕ್ಸ್ ಕೂಡ ಜಾಸ್ತಿ ಹಾಕ್ತಾರೆ. ಯಾಕಂದರೆ ಈಗ ಪರ್ಸೆಂಟೇಜ್ ಏನಿರ್ತದಲ್ಲ ಬ್ಯಾಂಕಿಗಿಂತಲೂ ಜಾಸ್ತಿ ಇವ್ರಿಗೆ ಮನಸ್ಸಿಗೆ ಬಂದಷ್ಟು ಹಾಕ್ತಾ ಇರ್ತಾರೆ. ಇವರು ರಿಜಿಸ್ಟ್ರೇಷನ್ ಮಾಡಿದಾರೋ, ಇವರು ನಮ್ಮ ರಾಜ್ಯದವರೋ ಒಂದು ಗೊತ್ತಿಲ್ಲ. ಹಾಗಾಗಿ ಇದಕ್ಕೊಂದು ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ.